ಇಷ್ಟು ಎತ್ತರಕ್ಕೆ ಚಳಿ ಇರೋ ಪ್ಲೇಸಲ್ಲೇ 11 ಮಂತ್ಸ್ ಬೇಬಿನ ಕರ್ಕೊಂಡು ಬಂದಿದ್ದೀನಿ. ಅದು ಡೇರಿಂಗ್ ಅನ್ಬೋದಾ? ಫುಲಿಶ್ನೆಸ್ ಅನ್ಬೋದಾ? ಈ ವಿಡಿಯೋಲಿ ನೋಡ್ಬೋದು ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಜರ್ನಿ ತವಾಂಗ್‌ಲಿಂದ ಬುಮ್ಲಾ ಪಾಸದ್ದು. ಬುಮ್ಲಾ ಪಾಸ್ ಈಸ್ ಬೇಸಿಕ್ಲಿ ಹೇಳಬೇಕಂದ್ರೆ ಚೈನಾ ಬಾರ್ಡರು. ನಮ್ಮ ಆರ್ಮಿ ಫೋರ್ಸಸ್ಸು ನಮಗೆ ಯಾವ ಥರ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಾನೆಸ್ಟಾಗಿ ಹೇಳಬೇಕಂದ್ರೆ ಹೌದು, ಅಲ್ಲಿ ಹೋದ್ಮೇಲೆ ನನಗೆ ಸ್ವಲ್ಪ ಅನ್‌ಈಸಿ ಫೀಲ್ ಆಯಿತು. ಬಟ್ ನನ್ನ 2 ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಆಡ್ತಾ ಇದ್ರು. ನನ್ನ ದೊಡ್ಡ ಮಗಳು ಆ ಸ್ನೋಯಿಂದ ಇಳಿಯೋಕ್ಕೆ ರೆಡಿನೇ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ಲು. ಅದಾದಮೇಲೆ ನನಗೂ ಮನಸ್ಸಾಗಲಿಲ್ಲ ಹೇಗಪ್ಪ ಈ ಪ್ಲೇಸ್ನ ಬಿಟ್ಟು ಮತ್ತೆ ರಿಟರ್ನ್ ತವಾಂಗಿಗೆ ಬರೋದಂತ ಹೇಳಿ. ಬಟ್ ಜರ್ನಿಯಲ್ಲಿ ಮುಂದೆ ಹೋಗಲೇಬೇಕಲ್ಲ, ಸೊ ಮತ್ತೆ ರಿಟರ್ನ್ ಆದ್ವಿ ತವಾಂಗಿಗೆ. ಮತ್ತೆ ತವಾಂಗಿಗೆ ರಿಟರ್ನ್ ಆಗಿ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಲೋಕಲ್ ವ್ಯೂ ಸೈಟಿಂಗಿಗೆ ಅಂತ ಹೋಗಿದ್ವಿ. ನಾವು ಹೋಗಿದ್ದು ತವಾಂಗ್ ಮೊನೆಸ್ಟಿಗೆ. ಯಾಕಂದರೆ ಬಂದಾಗ್ಲಿಂದ ಬರೀ ಸ್ನೋ, ಗುಡ್ಡ ಬೆಟ್ಟ ಇವೇ ನೋಡ್ಕೊತ ಬಂದಿದ್ವಿ. ನನಗನ್ಸೋ ಮಟ್ಟಿಗೆ ಡೆಸ್ಟಿನಿಕ್ಕಿಂತನೂ ಏನು ನಾವು ಜರ್ನಿ ಹೊಂಟಿರ್ತೀವಿ ಅದೇ ಎಂಜಾಯಬಲ್ ಅಂತ ಹೇಳಿ ನಾನು ಅದನ್ನು ಬಿಲೀವ್ ಸಹ ಮಾಡ್ತೀನಿ. ನಮ್ಮ ಸಿರಿ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಮೇ ಬಿ ಸ್ಟ್ರೇಂಜರ್ ಆ್ಯಂಗ್ಸೈಟಿಯೋ ಅಥವಾ ಅವಳಿಗೆ ಯಾವ ಥರ ಫೀಲ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಅವಳು ತುಂಬಾ ಚಿಪ್ಕೆ ಆಗ್ಬಿಟ್ಟಿದ್ಲು ನನಗೆ. ಯಾರು ಕರ್ಕೊಂಡ್ರು ಅಳ್ತಿದ್ಲು. ನಾನು ಒಂದು ನಿಮಿಷನೂ ನಾನು ಬಿಟ್ಟಿರೋಕ್ಕೆ ರೆಡಿ ಆಗಿರಲಿಲ್ಲ. ಅದಕ್ಕೆ ನೀವು ವಿಡಿಯೋಸಲ್ಲಿ ನೋಡ್ತಿರ್ಬೋದು, ಅವಳು ನನ್ನ ಹತ್ರನೇ ಇದ್ದಾಳೆ ಆಲ್ ದ ಟೈಮು ಅಂತ ಹೇಳಿ. ನನಗೇನು ಬೇಜಾರಾಗಿಲ್ಲ ಅಥವಾ ಟೈರ್ಡು ಫೀಲ್ ಆಗಿಲ್ಲ. ಯಾಕಂದರೆ ನನ್ನ ಮಗು, ನಾನು ಅವಳಿಗೆ ಕರ್ಕೊಂಡು ಬಂದಿದ್ದೀನಿ ಟ್ರಿಪ್ಪಲ್ಲಿ ತೋರ್ಸೋಕ್ಕೆ ಅಂತ ಹೇಳಿ. ಬಟ್ ಎಲ್ಲೋ ನನಗೆ ಅನ್ನಿಸ್ತು ಆ ಮಗುಗೆ ತುಂಬಾ ಟೈರ್ಡ್ ಆಗಿರುತ್ತೆ. ಯಾಕೆಂದರೆ ಹೊಸ ಪ್ಲೇಸು, ಅವಳು ಅಡ್ಜಸ್ಟ್ ಆಗೋಕ್ಕೂ ಟೈಮ್ ಬೇಕು ಅಂತ ಹೇಳಿ ಆಮೇಲೆ ಗೊತ್ತಾಯಿತು ನನಗೆ. ನನಗೆ ಅದೇ ರಿಯಲೈಸೇಷನ್ ಆಯಿತು, ನಾವು ಒಂದು ಸ್ವಲ್ಪ ಟ್ರಿಪ್ ಮಕ್ಕಳ ಜೊತೆನೂ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಅದು ಅವ್ರಿಗೆ ನೆನಪಿಲ್ಲ ಅಂದರೂ ಸಹ ಅದೆಲ್ಲೋ ನಮಗೆ ಫಾರ್ ಎವರ್ ಮೆಮ್ರಿ ಆಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ರಿಲೇಟಬಲ್ ಅನಿಸಿದರೆ, ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದಾಗೆಲ್ಲ ನನಗೆ ಖುಷಿಯಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ಎನರ್ಜಿ ಬರುತ್ತೆ, ವಾಯ್ಸ್ ಓವರ್ ಕೊಡೋಕ್ಕೆ ಎನರ್ಜಿ ಬರುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.